ಸೂರ್ಯ ಓ ಸೂರ್ಯ ಬಾಪ ಇಲ್ಲಿ ಈ ಬಟ್ಟೆ ತಗೊಂಡು ಹೋಗಿ ಈ ಶರ್ಟ್ ನ ಡ್ರೈ ಕ್ಲೀನ್ ಮಾಡಿಸ್ಬಿಟ್ಟು ಸಂಜೆ ಇಸ್ಕೊಂಬರಪ್ಪ. ಓಹೋ, ಏನಿದು ಯಾವತ್ತು ಇಲ್ದೇನೋ ಆಟ? ಏನ್ ಹೆಂಗಂದ್ರೆ ಅಲ್ಲ, ಇಷ್ಟು ದಿನ ಮೀನಾ ತಾನೇ ತಮ್ಮ ಬಟ್ಟೆ ಎಲ್ಲ ಕೊಡ್ತಿದ್ದು, ಈಗ ಅವಳು ಭಾರ ಕಡಿಮೆ ಮಾಡ್ಬೇಕು ಅಂತ ಬಟ್ಟೆನ ಡ್ರೈ ಕ್ಲೀನಿಂಗ್ ಕೊಡ್ತಿದಿರೋ? ಹಾಗೆ ಅನ್ಕೋ. ನೀನ್ ಹೇಳೋ ಹೊರೆ ಕೆಲಸಗಳ ಮಧ್ಯೆ ಇದೊಂದು ಹೊರೆ ಯಾಕಬೇಕು? ಓಹೋ, ಸೂಜಿಗೆ ದಾರ ಬಾರನ, ವಾಷಿಂಗ್ ಮಿಷಿನ್ಗೆ ಬಟ್ಟೆ ಬಾರನ? ಸಕ್ಕರೆ ಮಾತಾಡ್ತಾನೆ ಇರುತ್ತೆ ಬಿಡು. ಇದನ್ನ ನಾನೇ ಹೋಗ್ಕೊಡ್ತೀನಿ ಅತ್ಲಾಗೆ. ನೋಡಪ್ಪ, ಚೆನ್ನಾಗಿ ಒಗದು ಇಸ್ತ್ರಿ ಆಗ್ಬೇಕು, ಒಂದು ಕಲೆನೂ ಇರಬಾರ್ದಪ್ಪ. ಅಲ್ಲ, ಏನಿವತ್ತು ಇಲ್ದೇ ಇರೋ ಸವಲತ್ತುಗಳೆಲ್ಲ? ನಾಳೆ ಸ್ಕೂಲಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಕಲ್ಚರಲ್ ಪ್ರೋಗ್ರಾಮು. ದೊಡ್ಡ ದೊಡ್ಡ ಜನ ಎಲ್ಲ ಬರ್ತಾರೆ, ಸ್ವಲ್ಪ ಲಕ್ಷಣವಾಗಿ ಕಾಣಿಸ್ಕೊಳ್ಳೋದು ಬೇಡವೇನೆ? ನೀನು ಜಾಣ ಕಣಪ್ಪ, ಜಾಣ. ಜೊತೆಗೆ ಸುಂದರವಾಗಿದ್ರೆ ಸುಂದರಂಗ ಜಾಣ ಆಗೋದ್ಕ್ಯಾ. ಜೊತೆಗೆ ಬೋಲೆ ಟೀಚರ್ಸ್ ಗಳು ಬೇರೆ ಇರ್ತಾರೆ. ಅಲ್ಲಿ ಯಾರು ಕಂಡು ಬಿದ್ಬಿಡ್ತೋ ಏನೋ. ಬೋ ಬಂದ್ಮೇಲೆ ಇಳಿ ತೆಗೆಸ್ಕೊಂಡ್ಬಿಡಪ್ಪು. ಅದು ಯಾಕೆ ಕಿಸಿ ಅದು? ಅಯ್ಯೋ ಅಯ್ಯೋ, ನೀವ್ ಅಪ್ಪಗೆ ಆ ವಯಸ್ಸಲ್ಲಿ ಯಾರು ಬೀಳಿಲ್ವಂತೆ, ಇನ್ನು ಈ ವಯಸ್ಸಲ್ಲಿ ಯಾರು ಬೀಳ್ತಾರೆ? ಹಲೋ, ಇವ್ರಿಗೆ ನಾನ್ ಅದೃಷ್ಟ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕೆ ಹೇಳ್ತೀಯಮ್ಮ? ಬರೇ ಅದೃಷ್ಟ, ಅದೃಷ್ಟವೋ ಅದೃಷ್ಟ ನಮ್ದು ಜೀವನದಲ್ಲಿ. ಸದ್ಯ ಈಗ್ಲಾದ್ರೂ ಪರವಾಗಿಲ್ಲ ಒಪ್ಕೊಂಡ್ಬಿಟ್ರಲ್ಲ. ಮಹಾಭಾರತ ರಾಮಾಯಣ ಬುಕ್ ಎಲ್ಲ ಓದ್ಕೊಂಡು ಅರ್ಲಿ ಕತ್ತೆ ಕೆಳಗಡೆ ಸಮಯ ಕಳೀತಿದ್ದವ್ರು ನೀವು. ಏನೋ ವ್ಯಕ್ತಿ ಸ್ವಲ್ಪ ಸುಮಾರಾಗಿದಾರಲ್ಲ ಅಂತ ಬಾಳು ಕೊಟ್ಟಿದ್ದೀನಿ. ಬಾಳು. ಓ, ನೀನು ಬಾಳು ನನಗೆ? ಇಲ್ವಾ ಮತ್ತೆ? ಅಲ್ಲ, ನೀವು ಒಯ್ಯೋರಕ್ಕೆ ಸಿನಿಮಾ ಆಕ್ಟರ್ಸ್ ಎಲ್ಲ ಬೀಳ್ತಾರ ಅನ್ಕೊಂಡಿದ್ರ ಏನೋ ನೀವು? ನನಗ ಅಂತ ಆಸೆ ಭ್ರಮಗಳು ಏನೂ ಇರಲಿಲ್ಲ ತಾಯಿ. ಸುಮ್ಮನೆ ಕೂತ್ಕೊಳ್ಳ ನೀನು. ಯಾಕೆ ಸುಮ್ಮನೆ ಇರ್ಬೇಕು ಸಟ್ರೆ? ಯಾಕೆ ಸುಮ್ಮನೆ ಇರ್ಬೇಕು ಅಂತೀನಿ. ಇವಾಗ ನಮ್ ರಂಗಪ್ಪನು ಸಣ್ಣ ಡೈ ಹಾಕೊಂಡು ದಾಡಿ ಗಿಡಿ ಎಲ್ಲ ಬಿಟ್ಬಿಟ್ರೆ ಇವಾಗ್ಲೂ ಚಿರ ಯುವಕ ಅಂತೀನಿ. ಹೋಗನ್ ಹೇಳಪ್ಪ, ಹೊಟ್ಟೆ ನೋಡು, ಹೊಟ್ಟೆನ ಟಾಪ್ ಆಂಗಲ್ ನೋಡಿದ್ರೆ ನೊಂದಿ ಬೆಟ್ಟ ಇದ್ದಂಗಿದೆ. ನಂದಿ ಬೆಟ್ಟ ಲವರ್ಸ್ ಪಾರ್ಕು. ಗೊತ್ತಿದ್ದೋ ಗೊತ್ತಿಲ್ದೇನೋ ಒಲೆ ಬೆಟ್ಟ ಗೋಲ್ಸ್ಬಿಟ್ಟಿದೆ ಸಕ್ರೆ. ಅಪ್ಪಯ್ಯ, ಈ ಅನುಮಾನಕ್ಕಾದ್ರೂ ಒಂದ್ ಕೈ ನೋಡ್ಬಿಡು, ಹೇಳ್ತೀನಿ ಅತ್ಲಾಗೆ. ಅಪ್ಪೆ ನೋಡ್ ನಿನ್ಗೆ. ಅಪ್ಪನಿಗೆ ಹೇಳೋ ಮಾತೇನೆ ಇದು. ನೀನು ಇದೇನ ಇದು ಅಪಕ್ರವಾಗಿ ಏನೇನೋ ಮಾತಾಡುತ್ತೆ. ನೀನು ಹಂಗೆ ಆಡ್ತೀಯಲ್ಲ ಸೂರ್ಯ. ಆಗ್ಲೇ ಈ ಹೃದಯ ಅನ್ನೋ ಟೈರು ಪುಸ್ಸಾಗಿ ಪಂಚ ಹಾಸ್ಕೊಂಡು ಗಾಳಿ ತುಂಬಿಸ್ಕೊಂಡು ಓಡಾಡ್ತೀನಿ. ಈ ವಯಸ್ಸಿನಲ್ಲಿ ನಾನು ಕೈ ನೋಡ್ಬೇಕಂತೆ. ನೀನ್ ಸರಿಯಪ್ಪ. ಅಲ್ಲ, ನೀವಾಗೇ ಒಂದ್ ಕೈ ನೋಡೋಣ ಅಂತ ಅನ್ಕೊಂಡ್ರು ನಿಮ್ ಹಿಂದೆ ಬರೋರು ಇರ್ಬೇಕಲ್ಲ. ಒಲೆ ಇನ್ಸಲ್ಟ್ ಮಾಡ್ತಾ ಇದೆ ಈ ಒಮ್ಮನು. ಯಾರ ಒಂದ್ ಹಿಂದೆ ಬೀಳ್ಲಿ, ಅವ್ ನೋಡ್ತಾರೋ ಹೊಟ್ಟೆ ಒಳಗೆ ಹುಣ್ಸೆನ್ ಕಿವುಚ್ಕೊಂಡ್ಬಿಡ್ತೀಯ. ಆ ದಿನ ಬರೋದು ಇಲ್ಲ, ನಾನ್ ಮುಂಚೆನ್ ಕಿವಿಚ್ಕೊಳ್ಳೋದು ಇಲ್ಲ. ಅವಾಗ ಅದೇನೋ ಬಟ್ಟೆ ಹೋಗ್ಕೊಡು ಅಂದ್ರಲ್ಲ, ಅದ್ರ ಹೋಗಿ ರೆಡಿ ಮಾಡಿ ತಂದ್ಕೊಡು ಪಾಪ. ನೀನು ಹೋಗಪ್ಪ. ನೀನ್ ಸರಿ ಗಂಧದವ್ರ ಜೊತೆ ಗುದ್ದಾಡ್ಬೋದು ಕಣೋ, ಸಗಣಿಯವ್ರ ಜೊತೆ ಸಹ ಮಾಡಕ್ಕಾಗತ್ತೆ ನಾವು. ನೀನ್ ಹೋಗಪ್ಪ. ಇವಳ ಜೊತೆ ವಾದ ಮಾಡಿ ಪ್ರಯೋಜನ ಇಲ್ಲ. ನೀನ್ ಪಡಗಿನ ಹೋಗಪ್ಪ. ಅವ್ನಿಗೆ ಚೆನ್ನಾಗ್ ಮಾಡ್ಕೊಡಕ್ ಹೇಳ್ಬಿಡ. ಅವ್ನು ಹೇಳ್ದಂಗೆ ಹೊಟ್ಟೆ ಬಂದ್ರು ಪರವಾಗಿಲ್ಲ, ತಲೆ ಹಿಂದೆ ತರ ಬದುಕಬಾರ್ದು. ನಾವಪ್ಪ ಏನಿಗೆ ಇನ್ಸಲ್ಟ್ ಮಾಡ್ಬಿಟ್ಟೆ ಅಲ್ವಾ? ಇನ್ಸಲ್ಟು ಇಲ್ಲ, ಇನ್ಸಲ್ಟು ಇಲ್ಲ. ಹೋಗಾತ್ಲಾಗೆ ಸುಮ್ಮನೆ ಏನಾದ್ರೂ ಹೇಳ್ತಿರು. ಈ ಗಂಡು ಮಕ್ಕಳು ಬಾಳ್ವೇನೆ ಸರಿ ಇಲ್ಲ. ಒಲೆ ಚೀಪ್ ಆಗಿ ಹೋಗ್ತೀವಿ ಮದುವೆ ಆದ್ಮೇಲೆ. ಶಾಂತಿ, ಸ್ವಲ್ಪ ಕಾಫಿ ಗೀಫಿ ಕಾಯಿಸ್ಕೊಡೆ. ನಿಂಗೇನೆ ಬಂದಿರೋದು ದೊಡ್ಡಾಗ ಯಾವಾಗ ಮುದ್ರಕೊಂಡು ಕೂತಿರ್ತಿ. ಮನೋಜ್, ಲಾಸ್ಟ್ ಟೈಮ್ ಮಡ್ಕೇರಿ ವಿಷಯ ಹೇಳಿದೆ, ನೆನ್ಪಿದ್ಯಾ? ಯಾವ ಮಡ್ಕೇರಿ ಹೇಳು? ಯಾವ ಮಡ್ಕೇರಿ ಗೊತ್ತು ನಿಮ್ಗೆ? ಏನ್ ಹತ್ತಿದ್ಯಾ? ಹಂಗಲ್ಲ ರೋಹಿಣಿ, ಯಾವಾಗ ಹೇಳಿದೆ ಮಡಿಕೇರಿ ವಿಷಯನ? ಏನ್ ಮಡಿಕೇರಿ ಸ್ಪೆಷಲ್? ಅಯ್ಯೋ, ದೊಡ್ಡ ಮರುಗೋಡಿ ನೀವು. ಅಲ್ಲಿ ರೆಸಾರ್ಟ್ ಇದೆ, ಹೋಗೋಣ ಅಂತ ಹೇಳಿಲ್ವಾ? ಓ ಅದಾ? ಅದಾಗಲ್ಲ ಬಿಡು. ಯಾಕ್ ಮನೋಜ್? ಅಮ್ಮ ಒಪ್ಪಲ್ಲ ರೋಹಿಣಿ. ದೋಸೆ ಕೇಳಿ ಯಾರು ಆಲೂಗಡ್ಡೆ ಪಲ್ಯ ಹಾಕ್ತಾರಾ? ಆದ್ರೆ ದೋಸೆ ಹಿಟ್ಟು ಆಲೂಗಡ್ಡೆ ಎರಡು ಅಮ್ಮನ ಕೈಲೇ ಇದೆ. ಅವ್ರು ಹಾಕಿದ್ದೆ ದೋಸೆ, ಕೊಟ್ಟಿದ್ದೆ ಆಸೆ. ಇದ್ ಯಾಕೋ ಸರಿ ಬರ್ತಿಲ್ಲ ಮನೋಜ್. ಏನಾಗಿದೆ ನಿಮ್ಗೆ? ಒಂದ್ಸತಿ ಸರಿ ಇರ್ತೀರಾ, ನಮ್ ಖುಷಿಗೋಸ್ಕರ ಬದುಕ್ತೀನಿ ಅಂತೀರಾ, ಆಮೇಲೆ ನೋಡಿದ್ರೆ ಮತ್ತೆ ಅಮ್ಮನ್ ಮಗ ಆಗೋಗ್ತೀರಲ್ಲ. ನೋಡು, ನಾನು ನಿನ್ ಮೋಸ ಮಾಡ್ತಾ ಇಲ್ಲ, ಹಂಗೆ ಅಮ್ಮಂಗೂ ಮೋಸ ಮಾಡಲ್ಲ ಅಷ್ಟೇ. ಮಡಿಕೇರಿಗೆ ಬೆಳಿಗ್ಗೆ ಹೋಗಿ ಸಂಜೆ ಬರಕ್ಕಾಗುತ್ತಾ? ಒಂದು ವಾರ ಆದ್ರೂ ಇರ್ಲೇಬೇಕು. ಅದಕ್ಕೆ ಅಮ್ಮಗೆ ಹೇಳ್ದೆ ಹೋಗಕ್ಕಾಗುತ್ತಾ? ನಾನು ರೋಹಿಣಿ ಹೊರಗೋಗ್ ಬರ್ತೀವಿ ಅಂತ ಹೇಳಿ ಮನೋಜ್ ಮಾತಾಡ್ ಒಪ್ಸಿ. ಸ್ವಲ್ಪ ಹೆದರಿಕೆ ಅಷ್ಟೇ. ನೋಡೋ, ಇದೆಲ್ಲ ವಾಷಿಂಗ್ ಮಿಷಿನ್ ಪ್ಯಾಕ್ ಮಾಡಕ್ ಹೇಳಿದ್ದಲ್ಲ, ಆಯ್ತೇನಪ್ಪ? ಆಗ್ತಾ ಇದೆ ಸರ್. ಎಷ್ಟೊತ್ ಲೇಟ್ ಮಾಡ್ತೀಯಪ್ಪ ನೀನು? ಏನು ನೀವು ಮಾತಾಡ್ತಾ ಇದ್ದಿದ್ದು ಕೇಳಿಸ್ಕೊಂಡೆ ಅಕ್ಕ? ಕತ್ತಿ ಕೇಳಿಸ್ಕೊಳ್ಳಿಲ್ಲ ಅಕ್ಕ, ಅದಾಗೆ ಕೇಳಿಸ್ತು. ಅದಕ್ಕೆ ಅಮ್ಮ ಮನೆ ಊರು ಅಂತ. ಆದ್ರೆ ನನ್ಗೆ ನಾನು ಈಸಿಯಾಗಿ ಹೇಳ್ಕೊಂಡ್ ಬರ್ತಿದ್ದೆ, ಆದ್ರೆ ಇವ್ರು ಗಂಡ ನಿಮ್ ಹಿಂದೆನೆ ಬರ್ತಾರೆ. ಏನ್ ಮಾಡ್ಬೇಕು? ನನ್ ಹತ್ರ ಒಂದ್ ಚೂರ್ಣ ಇದೆ ಅಕ್ಕ, ಅದನ್ನ ನಿಮ್ ಗಂಡನ್ ಊಟ ಆದ್ಮೇಲೆ ಹಾಲಕ್ ಬೆರೆಸ್ ಹಾಕೊಟ್ರೆ ಸೈಡ್ ಎಫೆಕ್ಟ್ ಇಲ್ಲ. ಗಂಡ ಹೆಂಡತಿ ಹತ್ರ ಆಗೋ ಔಷಧಿ ಇದು. ಸುಮ್ನೆ ಒಂದ್ಸರಿ ಯೂಸ್ ಮಾಡಿ ನೋಡಿ. ಅಮ್ಮನೂ ಬೇಡ ಅಪ್ಪನೂ ಬೇಡ.
ಹೆಂಡತಿ ಇದ್ರೆ ಸಾಕು ಅಂತ ಹಿಂದೆನೆ ಬರ್ತಾರೆ. ಈಗ ಆ ಔಷಧಿ ಇದೆಯಾ? ಪ್ರಾಬ್ಲಮ್ ಆಗಲ್ಲ ತಾನೆ? ಖಂಡಿತ ಇಲ್ಲ ಅಕ್ಕ. ಹಸಿವು ಅಂತ ಬಂದ ತಕ್ಷಣ ಊಟ ಕೊಟ್ಟಿದ್ದೀರಾ, ನಿಮಗ ಅನ್ಯಾಯ ಮಾಡಿದ್ರೆ ದೇವ್ರ ಒಪ್ತಾನ? ಅವ್ರೆ ಒಂಚೂರು ದಾರಿಲಿ ಎಲ್ಲಾದ್ರೂ ಒಂದ್ ಹೂವಿನ ಅಂಗಡಿ ಕಾಣಿಸಿದ್ರೆ ನಿಲ್ಲಿಸ್ತೀರಾ? ಒಂದ್ 10 ಮೊಳ ಹೂವ ತಗೋಬೇಕಿತ್ತು. ಆಯ್ತಮ್ಮ, ಏನಾದ್ರು ಫಂಕ್ಷನ್ ಇತ್ತ? ನನ್ ತಮ್ಮಂಗೆ ಮದ್ವೆ ನಿಶ್ಚಯ ಆಗ್ತದೆ, ಹುಡ್ಗಿ ಮನೆಗೆ ಹೋಗ್ತಾ ಇದೀವಿ. 10 ಮಾಡೋದು ಹುಡುಗಿಗೆಲ್ಲ? ಇಲ್ಲ ಇವ್ರೆ, ಆ ಮನೆಯವ್ರಿಗೂ ಸೇರ್ಸಿ. ಹಶು ಅಂದ್ರೆ ಒಂದು ತನ್ನ ಆಗೋಕ್ಕೂ ಯೋಚನೆ ಮಾಡೋ ಜನರ ಮಧ್ಯೆ 25 ವರ್ಷ ಒಂದ್ ಹೆಣ್ಣನ್ನ ಹೆತ್ತು ಹೊತ್ತು ಒಂದ್ ಗಂಡನ್ ಮನೆಗ್ ಕಳಿಸ್ತಾರೆ ಅಂದ್ರೆ ಆ ಮನೆಗೆ ನಾವ್ ಅಷ್ಟ್ ಮಾತ್ರ ಮರ್ಯಾದೆ ಕೊಡೋದ್ ಬೇಡ್ವಾ? ಪುಣ್ಯಾತ್ಮರು ಹೆಣ್ಣೆ ಟ್ರಿಪ್ ಹೋಗ್ಬಿಟ್ರೆ ಯಾವಾಗ ಮನೆಗೆ ಹೋಗ್ತೀವೋ ಅಂತ ಒದ್ದಾಡ್ಬಿಡ್ತೀವಿ. 25-26 ವರ್ಷ ಒಂದ್ ಹೆಣ್ಮಗು ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಇವ್ರೆಲ್ರು ಆಮೇಲೆ ಗೊತ್ತು ಗುರಿ ಇಲ್ದೇರು ಮನೆಗೆ ಹೋಗಿ ಸೇರ್ಕೋತಾಳೆ. ಅಲ್ಲಿಗೆ ಹೋಗಿ ಅಲ್ಲಿರೋರು ಎಲ್ರು ನನ್ನ ಅಂತ ಕರೀಕ್ ಶುರು ಮಾಡ್ಬಿಡ್ತಾಳೆ. ಮದ್ವೆ ಆಗಿದೆಯಾ ಇವ್ರೆ? ಆಗಿದೆ. ಓ, ಹಾಗಾದ್ರೆ ನೀವು ನಿಮ್ ಹೆಂಡತಿನ ತುಂಬಾ ಚೆನ್ನಾಗಿ ನೋಡ್ಕೋತೀರಾ. ಇಲ್ಲಮ್ಮ, ನಿಜ. ನಾನ್ ಊಟ ಹೊತ್ತು ಕರೆಕ್ಟಾಗಿ ಮಾಡ್ತಾ ಇದೀನಿ ಅಂತ ಫೋನ್ ಮಾಡಿ ವಿಚಾರಿಸ್ಕೋತಾಳೆ. ಏನಾದ್ರು ಸಣ್ಣ ತಲೆನೋವು ಬಂದ್ಬಿಟ್ರು ನನ್ ತಲೆ ಓಡೋದೇ ಇಲ್ಲ. ನಾನು ಕಾಫಿ ಕುಡಿತೀನಿ, ನನ್ ಕಾಫಿ ತುಂಬಾ ಇಷ್ಟ. ನನ್ ಕಾಫಿ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಾಳೆ. ಈ ವಯ್ಯಂಗೆ ಬೇಕಾ, ನನ್ ಬಟ್ಟೆ ಒಗದಿದ್ಯಾ, ಐರನ್ ಆಗಿದ್ಯಾ, ಪ್ರತಿಯೊಂದ್ರ ಬಗ್ಗೆನೂ ಅವಳು ಈ ಗಂಡಸ್ರೇ ವೇಸ್ಟ್. ಯಾಕೊತ್ತಾ, ಒಂದ್ 2-3 ಸಾವಿರ ದುಡ್ಡು ಕೊಟ್ಟಿದ ತಕ್ಷಣ ನಾವೇ ಕಿಂಗು ಅನ್ನೋ ಫೀಲಿಂಗ್ ಅಲ್ಲಿ ಇರ್ತೀವಿ. ನಿಜವಾಗ್ಲೂ ಒಬ್ಬ ಹುಡುಗ ಮಾತಾಡ್ತೀರಾ? ನಿಮ್ ಹೆಂಡತಿ ನಿಜವಾಗ್ಲೂ ತುಂಬಾ ಅದೃಷ್ಟ ಮಾಡಿದ್ದಾರೆ. ಅವಳ ಪಡ್ಕೊಡೋದಕ್ಕೆ ನಾನು ಅದೃಷ್ಟ ಮಾಡಿ ಗೊತ್ತು. ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಸಖತ್ತಾಗಿರೋ ಸಿಗತ್ತೆ. ನೀನೇನಮ್ಮ ನಮ್ಮ ಅಂಗಡಿಲಿ ಬೇರೆ ಯಾರನ್ನೋ ಬಿಟ್ಟು ನೀನ್ ಇಲ್ಲಿಗೆ ಬಂದಿದ್ಯಾ? ಮಂಜುಳಕ್ಕ ಮಗಳ ಮನೆಗ್ ಹೋಗ್ಬೇಕು ಹೋಗುತ್ತೆ ಅಂತ ಬೇಜಾರ್ ಮಾಡ್ಕೊಂಡ್ಲು ಕಣ. ಅದಕ್ಕೆ ನಿನ್ ಅಂಗಡಿಲಿ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದು ನಮ್ಮ ಅಂಗಡಿಲಿ ಕಮಲಕ್ಕನ್ ಕೂರ್ಸ್ ಬಂದಿ. ಮಂಜ, ದೇವ್ರ ನಮಸ್ಕಾರ ಮಾಡ್ಕೊಂಡ್ ಬಂದ್ಯಾ? ಚೆನ್ನಾಗ್ ಓದ್ಕೊಂಡಿದ್ಯಾ ತಾನೆ? ಅವ್ರು ಕೇಳೋ ಎಲ್ಲಾ ಪ್ರಶ್ನೆಗೂ ಸರಿಯಾಗಿ ಉತ್ತರ ಕೊಡ್ಬೇಕು. ಅಮ್ಮ, ನಾನು ಎಕ್ಸಾಮ್ ಹೋಗ್ತಿರೋದೆ ಇಂಟರ್ವ್ಯೂಗೆ. ನಾನು ಅವಾಗ್ಲೇ ಓದಿ ಎಕ್ಸಾಮ್ ಬರ್ದು ಪಾಸ್ ಆಗಿದ್ದೀನಿ. ಅಲ್ಲಿ ನೋಡು, ಮೀನಾ ಬಂದ್ಲು. ಇಂಟರ್ವ್ಯೂ ಹೋಗೋದಕ್ಕಿಂತ ಮುಂಚೆ ನಾನೇ ಅಕ್ಕ ನೋಡ್ಬೇಕಂತ ಬರಕ್ ಹೇಳ್ದೆ ಅಮ್ಮ. ಹೌದಾ? ಬಾ ಮೀನಾ, ಹೇಗಿದ್ಯಾ? ಚೆನ್ನಾಗಿದ್ದೀನವ, ನೀನು? ಚೆನ್ನಾಗಿದ್ದೀನಿ ಕಣ್ಣ. ಅಕ್ಕ, ನಾನೇ ಮನೆ ಹತ್ರ ಬರೋಣ ಅನ್ಕೊಂಡೆ, ಆದ್ರೆ ಬಂದು ಅತ್ತೆ ಏನಾದ್ರು ಅಂದು ಸುಮ್ನೆ ಮನ್ಸಿಗೆ ಬೇಜಾರ್ ಮಾಡ್ಕೊಂತಿದ್ದೆ. ಅದಕ್ಕೆ ನಾನೇ ಬಂದ್ಬಿಟ್ಟೆ. ಇಂಟರ್ವ್ಯೂ ಎಲ್ಲಿ? ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಕಂಪನಿ. ಅಲ್ಲಿ ಏನಾದ್ರು ಕೆಲಸ ಸಿಕ್ಕಿದ್ರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ನಿನ್ಗೆ ಒಳ್ಳೆ ಕಡೆನೆ ಕೆಲಸ ಸಿಗತ್ತೆ. ತಗೋ, ದೇವ್ರ ಕುಂಕುಮ ಇಟ್ಕೊ. ಮಂಜು, ನಮ್ಗೆ ಒಳ್ಳೆ ಮಾಡಿರೋದು ಆ ಭಗವಂತ ಕಣೋ. ಭಗವಂತನ ಸ್ಮರಣೆ ಮಾಡ್ತಾ ಎಲ್ಲ ಆ ಹೂ ಮಾರೋ ಕಷ್ಟ ತಪ್ಪುತ್ತೆ. ಆಮೇಲೆ ಮನೇಲಿ ಆರಾಮಾಗಿರ್ಬೋದು. ಇನ್ನೂ ಕೈ ಕೆಲ್ಸಾನೇ ಸಿಕ್ಕಿಲ್ಲ, ಆಗ್ಲೇ ನನ್ ಕೆಲ್ಸ ನಿಲ್ಸೋದ್ರ ಬಗ್ಗೆ ಮಾತಾಡ್ತಿದ್ಯಾ? ಇರೋವರೆಗೂ ನನ್ನ ಅಂಗಡಿನ ನಾನೇ ನೋಡ್ಕೊಂಡ್ ಹೋಗ್ತೀನಿ. ಅಮ್ಮ, ಅವನು ನಿನಗ್ ಕಷ್ಟ ಮೊದ್ಲು ಅವನ್ಗೆ ಕೆಲ್ಸ ಸಿಗ್ಲಿ. ಸರಿ, ಒಳ್ಳೇದಾಗತ್ತೆ, ಹೋಗ್ಬಾ. ಸರಿ ಅಕ್ಕ, ಬಾಯ್ ಅಮ್ಮ. ಬಾಯ್ ಅಕ್ಕ. ಮೀನಾ, ಇವನು ಸುಬ್ಬನ್ ಇದೆ ಅಂತಂದ್ರೆ ಅದಕ್ಕೆ ಅಳಿ ಅಂದ್ರೆ ಕಾರಣ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಇನ್ನು ಏನು ಅಮ್ಮ, ಹೂವೆಲ್ಲ ಫ್ರೆಶ್ ಆಗಿದ್ಯಾ? ಅಂಗಡಿ ಇದ್ರೆ ಹೇಳಿ ಅಂತಂದ್ರು. ಈ ಏರಿಯಲ್ಲಿ ನಿಮ್ಮ ಅಂಗಡಿ ಎಲ್ಲ ಫೇಮಸ್, ಅದಕ್ಕೆ ಇಲ್ಲೇ ಕರ್ಕೊಂಡ್ ಬಂದೆ. ಓಹೋ, ಹಾಗ ಸರಿ ಸರಿ.